ಡಾನ್ಸ್ ಬಾರ್ಗಳಾಗಿ ಬದಲಾಗಿದೆ ಚೀನಾದ ಮಸೀದಿಗಳು. ಪಾಕಿಸ್ತಾನ್ ಬ್ಲಾಗರ್ ಬಿಚ್ಚಿಟ್ಟಿದ್ದಾನೆ ಚೀನಾದ ನೈಜ ಚಿತ್ರಣ. ಕಮ್ಯುನಿಸ್ಟ್ ನಾಡಲ್ಲಿ ವಿನಾಶದತ್ತ ಸಾಗಿದೆ ಮುಸ್ಲಿಮರ ಸಾಂಸ್ಕೃತಿಕ ಗುರುತು. ಪಾಕಿಸ್ತಾನ ಚೀನಾ ಭಾಯಿ ಭಾಯಿ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಹೀಗಾಗಿಯೇ ಪಾಕಿಸ್ತಾನದ ಬ್ಲಾಗರ್ ಒಬ್ಬ ಚೀನಿಯರ ಸಾಂಸ್ಕೃತಿಕ ಸಾಮರಸ್ಯವನ್ನು ಸೆರೆ ಹಿಡಿಯುವ ತವಕದೊಂದಿಗೆ ಅಲ್ಲಿನ ಜಿನ್ಜಿಯಾಂಗ್ ಪ್ರದೇಶಕ್ಕೆ ಕಾಲಿಟ್ಟಿದ್ದಾನೆ. ಆದರೆ ಅಲ್ಲಿನ ಮಸೀದಿಯ ಪರಿಸ್ಥಿತಿಯನ್ನು ಕಂಡು ಸ್ವತಃ ಔಹಾರಿದ್ದಾನೆ. ಮಸೀದಿ ಪ್ರವೇಶ ದ್ವಾರದಲ್ಲೇ ಯುವತಿಯೊಬ್ಬಳು ನೃತ್ಯ ಮಾಡುವುದನ್ನು ಕಂಡು ಆಘಾತಕ್ಕೆ ಒಳಗಾಗಿದ್ದಾನೆ. ಅಷ್ಟೇ ಅಲ್ಲದೆ ಚೀನಾದ ಬಹುತೇಕ ಪ್ರದೇಶಗಳಲ್ಲಿ ಮಸೀದಿಗಳಿಗೆ ಬೀಗ ಹಾಕಲಾಗಿದ್ದು ಅಲ್ಲಿ ಯಾವುದೇ ಪ್ರಾರ್ಥನೆಗಳು ಕೂಡ ನಡೆಯುತ್ತಿಲ್ಲ. ಬೀದಿಗಳಲ್ಲಿ ನಮಾಜ್ ಮಾಡುವುದಕ್ಕೂ ಅಲ್ಲಿ ನಿಷೇಧವಿದೆ. ಅಷ್ಟೇ ಅಲ್ಲದೆ ಹಲವು ಮಸೀದಿ ಮತ್ತು ಇಸ್ಲಾಮಿಕ್ ಪ್ರಾರ್ಥನಾ ಕೇಂದ್ರಗಳನ್ನು ವಾಣಿಜ್ಯ ಮತ್ತು ಪ್ರವಾಸಿ ಕೇಂದ್ರಗಳಾಗಿ ಪರಿವರ್ತಿಸಲಾಗಿದೆ. ಸ್ವತಃ ಬ್ಲಾಗರ್ ಹೇಳುವಂತೆ ಕಾಶ್ಗಾರ್ ಪ್ರದೇಶದಲ್ಲಿ 98% ಮುಸ್ಲಿಂ ಜನಸಂಖ್ಯೆ ಇದೆ. ಆದರೆ ಅವರಿಗೆ ಸಾರ್ವಜನಿಕವಾಗಿ ಪ್ರಾರ್ಥನೆ ಮಾಡಲು ಯಾವುದೇ ಅವಕಾಶವಿಲ್ಲ. ಇದು ಚೀನಾದ ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಗುರುತು ಮತ್ತು ಉಯ್ಗರ್ ಮುಸ್ಲಿಮರ ಬಗೆಗಿನ ಅದರ ನೀತಿಗಳ ಬಗ್ಗೆ ಚರ್ಚೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಆದರೆ ಚೀನಾದ ಎಂಜಲಿಗೆ ಕೈ ಒಡ್ಡುವ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಮಾತ್ರ ಚೀನಾದಲ್ಲಿ ಹರಣವಾಗುತ್ತಿರುವ ಮುಸ್ಲಿಂ ಹಕ್ಕುಗಳ ಬಗ್ಗೆ ತುಟಿಪಿಟಿಕ್ ಅನ್ನುತ್ತಿಲ್ಲ.